कौन रे उन्हें? I am villain. Deco Indians. ಕಟ್ಟೋಕೆ ಯಾವ ಸೈನ್ಯನೂ ಬೇಕಾಗಿಲ್ಲ ನನ್ನ ನೆರಳನ್ನೇ ನಾನು ಯಾವತ್ತೂ ನಂಬೋದಿಲ್ಲ ಕೈಲಿ ಕಾಸಿದ್ರೆ ಇಲ್ಲಿ ನೆಂಟ್ರು ಎಲ್ಲ ಖಾಲಿ ಜೇಬಲ್ಲಿ ನಿನ್ನ ನಾಯಿನೂ ಮೂಸೋದಿಲ್ಲ ನಾನೇ ಕಿಂಗು ನಂದೇ ರೂಲು ನಂಗೆ ಯಾರು ಬೇಕಾಗಿಲ್ಲ ಕಣ್ಣು ಇದ್ರೆ ಸಾಕು ನಾನೇ ಗೌರ್ಮೆಂಟ್ ಇಲ್ಲಿ ಎಲ್ಲ ಇಲ್ಲಿ ರಾಜಾನು ಮಂತ್ರಿನು ಸೈನ್ಯನು ನಾನೇ ಕಣೋ ಸ್ಟೇಜ್ನಲ್ಲಿ ಮೇಲೆ ಬರೋದಕ್ಕೆ ಒಂದು ಗತ್ತು ಬೇಕು ಒಂದು ತಾಕತ್ತು ಬೇಕು
ಶರಣು ಶರಣೆನುವೆ ಶರಣೆನುವೆ ಓ ಪ್ರಭುವೇ ಶರಣೆನುವೆ ಬಾನಲ್ಲಿ ನಿನ್ನಿಂದ ಸೂರ್ಯೋದಯ ಬಾನಲ್ಲಿ ನಿನ್ನಿಂದ ಸೂರ್ಯೋದಯ ಓ ಜಗನ್ಮಾತೆ ನಾನಂಬೆ ನಿಂತೆ ಕರುಣಿಸಿ ಕಾಯಿ ಕರುಣಿಸಿ ಕಾಯಿ ಓ ಜಗನ್ಮಾತೆ ಕರುಣಿಸಿ ಕಾಯಿ ಮಾರುತೇಶ್ವರ, ನಿನ್ನ ದಯಾ ದಾಕ್ಷಣ್ಯ ಈ
ಬಡವರ ಮೇಲೆ ಸದಾ ಇರ್ಲೆಂದು ನಾನಿನ್ನಲ್ಲಿ ಕೈ ಮುಗಿದು ಬೇಡಿಕೊಳ್ಳುತ್ತೀನಿ ತಂದೆ, ಬೇಡಿಕೊಳ್ಳುತ್ತೀನಿ. ಯಾಕೆಂದ್ರೆ ಈ ನಮ್ಮ ಮನೆತನದ ಮೇಲೆ ಯಾವ ದುಷ್ಟರ ಕಣ್ಣು ಬೀಳದಂತೆ ಕಾಪಾಡು ತಂದೆ ಮಾರುತೇಶ್ವರ, ಕಾಪಾಡು. ಅಷ್ಟೇ ಅಲ್ಲ, ನನ್ನ ಪತಿ ದೇವರು ಅವರ ತಂದೆ ಸಾಲದ ಪರವಾಗಿ ಸಾಕಷ್ಟು ನೊಂದು ಬೆಂದು ಹೋಗಿದ್ದಾರೆ. ಆ ನೊಂದ ನೋವನ್ನು ದೂರ ಮಾಡೆಂದು ನಾನಿನ್ನಲ್ಲಿ ಶರಗೊಡ್ಡೆ ಬೇಡಿಕೊಳ್ಳುತ್ತೀನಪ್ಪ, ಶರಗೊಡ್ಡೆ ಬೇಡಿಕೊಳ್ಳುತ್ತೀನಿ. ಬನ್ನಿ ಸ್ವಾಮಿ, ಪ್ರಸಾದ ತೆಗೆದುಕೊಳ್ಳಿ. ರೀ, ಪೇಟೆಗೆ ಹೋಗಿ ಹತ್ತಿಯನ್ನು ಮಾರಿಕೊಂಡು ಬರ್ತೀನೆಂದು ಹೇಳಿದ್ರಲ್ಲ, ಯಾಕೆ ಹತ್ತಿಯನ್ನು ಮಾರುವುದಕ್ಕೆ ಹೋಗಲಿಲ್ಲವೇ? ಹೋಗಿದ್ದೆ ಪಾರ್ವತಿ, ಹೋಗಿದ್ದೆ. ಯಾಕೆ ಸ್ವಾಮಿ, ನಿಮ್ಮ ಮಾತಿನಲ್ಲಿ ಏನೋ ಆಂತಕ ಕಾಣುತ್ತಿದೆಯಲ್ಲ, ಯಾಕೆ ಈ ನಮ್ಮ ಹತ್ತಿ ಬೆಳೆಗೆ ಸರಿಯಾದ ಬೆಲೆ ಸಿಗಲಿಲ್ಲವೇ? ಸರಿಯಾದ ಬೆಲೆ ಸಿಕ್ಕಿತ ಪಾರ್ವತಿ. 1 ಕ್ವಿಂಟಲ್ ಹತ್ತಿಗೆ 10,000 ರೂಪಾಯಿ ಸಿಕ್ಕಿತು. ಆದರೆ 5 ಕ್ವಿಂಟಲ್ ಹತ್ತಿಗೆ 50,000 ರೂಪಾಯಿ ಆಯಿತು. ಆದರೆ ದಲಾಲಿಗಳು, ಹಮಾಲಿಗಳು ಅಂತಂದು ಎಲ್ಲ ಮುರಿದು 40,000 ರೂಪಾಯಿನ ಪಟ್ಟಿಯನ್ನು ಮಾಡಿದರು. ಈ ಊರಿನ ಶ್ರೀಮಂತ ಅನಿಸಿಕೊಂಡ ಆ ದೇವೇಂದ್ರ ದೇಸಾಯ ನಮ್ಮ ಹತ್ಯೆಗಳ ಸಾಲ ಕೊಟ್ಟು 40,000 ಮುರಿದು ಹಾಕಿಬಿಟ್ರು. ಸ್ವಾಮಿ, ಬಟ್ಟೆಯನ್ನು ತರುವುದನ್ನು ಬಿಟ್ಟು ಆದರೆ ಸಂತೆಯನ್ನು ಮಾಡಿಕೊಂಡು ಬಂದಿದ್ರೆ ಅದೇ ಒಂದು ವಾರ ನಮ್ಮ ಹೊಟ್ಟಿಗಾದ್ರೂ ಊಟನಾದ್ರೂ ಆಗುತ್ತಿತ್ತು ಸ್ವಾಮಿ. ಹೊಟ್ಟೆಗಿಳಿದ್ರೆ ಸಮಾಜ ಭಾರತಿ, ಹೊಟ್ಟೆಗಿಳಿದ್ರೆ ಸಮಾಜ ಏನೆಂದು ತಿಳಿಯುವುದಿಲ್ಲ. ಇರೋ 2 ಮಕ್ಕಳಿಗೆ ಜಾತ್ರೆಗೆ ಬಟ್ಟೆಗಳಂದ್ರೆ ಈ ಸಮಾಜ ಏನಂತ ಬಂದವರು. ಈ ಬಡವರ ಕಷ್ಟ ಇದ್ದಿದ್ದ ಈ ಬಟ್ಟೆಯನ್ನು ತೆಗೆದುಕೋ. ಭಾರತಿ, ಶ್ರೀಕಾಂತ ಸೀತಾ ಎಲ್ಲಿ ಹೋದರು? ಮಕ್ಕಳು ಬೆಳಿಗ್ಗೆ ಎದ್ದ ತಕ್ಷಣ ಕಾಲೇಜಿನಲ್ಲಿ ಅದೇನೋ ಪರೀಕ್ಷೆ ಅಂತ ಊಟ ಸಹಿತ ಮಾಡಿದ ಹಾಗೆ ಹೋದರು. ಭಾರತಿ, ಮಕ್ಕಳನ್ನು ಕಾಲೇಜಿಗೆ ಕಳಿಸಬೇಡ ಅಂತ ಹೇಳಿದ್ದಾರೆ ನಿನಗೆ? ಅವರು ನನ್ನ ಮಾತು ಎಲ್ಲಿ ಕೇಳ್ತಾರೆ? ಎಷ್ಟೇ ಆಗ್ಲಿ ನಿಮ್ಮ ಮಕ್ಕಳು ತಾನೇ. ಹುಚ್ಚಿ, ಹಾಗೇಕೆ ಮಾತಾಡಿ? ನಾನೊಬ್ಬನೇ ಹಾಗೇನಿಲ್ಲ ರೀ, ಈ ನಿಮ್ಮ ಮುಖದಲ್ಲಿ ಸಂತೋಷವನ್ನು ನೋಡಿ ಬಹಳ ದಿನವಾಯ್ತು, ಅದಕ್ಕೆ ಈ ರೀತಿ ಹೇಳಿದೆ ಅಷ್ಟೇ. ಭಾರತಿ, ಈ ನಿನ್ನ ಗಂಡನ ಮುಖದಲ್ಲಿ ಸಂತೋಷ ನೋಡಬೇಕಾದ್ರ ಈ ತುಂಬಿದ ಮನೆಯಲ್ಲಿ ಸಂತೋಷ ಗೀತ ಆಡುತ್ತಾ ಆಡಿದ್ರೆ ಸಂತೋಷ ಆಗುತ್ತದೆ. ಆಹಾ, ಈ ಸಮಯದಲ್ಲಿ ನಿಮಗೆ ಹಾಡಿನ ಆಸೆ ಆಯ್ತಾ? ಆಗಲಿ ಸ್ವಾಮಿ, ಆಗಲಿ. ಬಂಗಾರದಲೆಯ ಬಂಗಾಳಿ ಬೀಸಿ ಬಂತು, ಸಂಗಾತಿ ನಿನ್ನ ನೆನಪು ನನ್ನೆದೆಗೆ ತಂಪು ತಂತು. ಸಂಗಾತಿ ನಿನ್ನ ನೆನಪು ಬಂಗಾರದ
ಮೆದೆಗೆ ತಂಪು ತಂತು. ಪಾರ್ವತಿ ಊಟ ಆಮೇಲೆ ಮಾಡಿರತ್ತು ಮಕ್ಕಳಿಗೆ ಬೇಗನೆ ರೆಡಿ ಆಗಲಂತ ಬಟ್ಟೆ ಹಾಕಿಕೊಂಡು ಬೇಗನೆ ರೆಡಿ ಆಗಲಂತ ಹೇಳು. ಪ್ರಶಾಂತರ ಊರಲ್ಲಿ ಜಾತ್ರೆ ಇದೆ ಅಂತಂದು ಎಲ್ಲರೂ ಬರ್ರಿ ಅಂತ ಫೋನ್ ಮಾಡಿ ಹೇಳಿದ್ದೇನೆ. ನಾನು ನಮ್ಮ ಮಾವನ ಮನೆ ಹೊಲಕ್ಕೆ ಹೋಗಿ ಪಂಪ್ ಸೆಂಟರ್ ಬಂದ್ ಮಾಡಿ ಬರುತ್ತೇನೆ. ಆಯ್ತು ಸ್ವಾಮಿ, ಹಾಗೆ ಆಗ್ಲಿ, ಹೋಗಿ ಬನ್ನಿ. ಕಮರ
ಹೊಂಟು ಹೋದ ಟೈಮಲ್ಲಿ ಮನದಲ್ಲೊಂದು ಏನು ಪ್ರಶ್ನೆ ಏನ್ ಮಾಡಲಿ ಮನೆ ಏನ್ ಮಾಡಲಿ ಚೇ 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 ಮಾಡಬಾರ್ದ್ರಿ ಅಪ್ಪ ಮಾಡಬಾರ್ದು ಈ ನೌಕರಿ ಮಾತ್ರ ಮೊದ್ಲಾಗ ಮಾಡಬಾರ್ದು ಅಲ್ರಿ ಒಂದು ಪಕ್ಕಡ ಒಂದು ಟೆಸ್ಟರ್ ಒಂದು ಕರೆಟೆ ಹಿಡ್ಕಂದ ಬೆಳ್ಳ ಬೆಳತಾನ ಅಗಲಿಂದ ಅಗಲೆ ಊರ ಓಣಿ ಓಣಿ ತಿರುಗೋದಾಗೈತ್ರಿ ನಮ್ಮ ಜೀವನ ಅಲ್ರಿ ಎಲ್ಲಾ ತಿರುಗಿ 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 ಸಾಕಾಗಿ ಬಂದು ಮನ್ಯಾಗ ಮಕ್ಕಂದ್ರ ನಮಗೇನು ಏನದ ಇಲ್ಲ ನೋಡ್ರಿ ಅಲ್ರಿ ರಾತ್ರಿ 12 ಗಂಟೆ ಆದ್ರೂ ನಮಗ್ ಫೋನ್ ಹಚ್ಚೋದ್ ಬಿಡೋದಲ್ಲ ಒಬ್ಬ ಬೇಕಿದ ಒಂದಂತಾರ ಒಬ್ಬ ಬೇಕೇಸ್ತಾಳ ಮಾಮ ನಮ್ದು ಹರಿದೈತ್ರಿ ಇನ್ನ ಬೇಕೇಸ್ತಾಳ ಮಾಮ ನಮ್ದು ಕಳದೈತ್ರಿ ಇವ್ರು ಹರಿದಿದ್ದು ಕಳೆದಿದ್ದು ಹೋಗಿ ಸುದ್ದು ಮಾಡಿ ಬರದ್ರಾಗ ಇಲ್ಲಿ ನಮ್ದ ಹೆದ್ದ ಬಿಟ್ಟಿರ್ತೈತಿ ತಪ್ಪು ತಿಳ್ಕೊಬೇಡ್ರಿ ಏನ ನಾವು ಗೌರ್ಮೆಂಟ್ ನೌಕರಿ ಇದೀವಿ ಕರೆಕ್ಟ್ ಟೈಮಿಗೆ ಹೋಗ್ಬೇಕು ನಾವು ಅದಕ್ಕಾಗಿ ನಾವು ಫೋನಿಗೆ ಅಲಾರಾಮ್ ಬಿಟ್ಟಿರ್ತೀವಿ ಮತ್ತೆ ಅದು ಚಲೋ ಮಾಡ್ಬಿಡ್ತೈತಿ ಬೆಳಕರದ್ರಾಗನ ಹೋಲ್ ಬಿಡ್ರಿ ಅದೆಲ್ಲ ಇರ್ಲಿ ನಾನು ದಿನಕ್ಕ ಒಂದಲ್ಲ ಅಂತ 7 ತಿರುಗ್ತೀನಿ ಒಂದರ ನನ್ನ ಮನಸ್ಸಿಗೆ ಬರುವಂತ ಹುಡುಗಿ ನನ್ನ ಕಣ್ಣು ಮುಂದೆ ಬಿದ್ದಳು ಒಟ್ಟ ಇಲ್ರಿ ಎಲ್ಲಿ ನೋಡಿದ್ರ ಅಲ್ಲಿ ನುಲಿಗ್ ನಿಲ್ಲುವಂತ ಹತ್ತಿ ಈ ಒಂಬಳದಿರ ಒತ್ತಿ ಮತ್ತೆ ಉಂಡಿ ಕಸ್ತೂರವ್ವ ಮತ್ತೆ ಈರೋ ಪ್ರೇಮ್ನಮ್ಮ ಮತ್ತೆ ಮುದುಳ್ನಾಗವ ಕೆದಳಲ್ಲ ಗಿಡ್ಡನು ಮಗಳು ಗಿಡ್ಡಿರವ ಇಂತ ಮಕನ ಕಾಣ್ತವ್ರಿ ಅವ್ರದ್ದು ಎಲ್ಲರ ಏನೈತಿ ಎಲ್ಲ ಜೋತ್ ಬಿದ್ದು ಹೋಗೈತಿ ತಪ್ಪು ತಿಳ್ಕೊಬೇಡ್ರಿ ನೀವ್ ಬರೇ ತಪ್ಪು ತಿಳ್ಕೊಂತೀರಪ್ಪ ಮಕ ರೀ ಮಕ ಹೋಲ್ ಬಿಡ್ರಿ ಎಲ್ಲ ತಿರುಗಿ ಸಾಕಾಗಿಂದ ನಾವ್ ಇವತ್ತು ಡ್ಯೂಟಿ ರಜೆ ಆಗ್ಬೇಕಂತಂದೇನಿ ಸಾಹೇಬ್ರಿಗೆ ಕಾಲ್ ಮಾಡಿದ್ರ ಇವತ್ತು ಅವರು ಒಂದ್ ದೊಡ್ಡ ಗುಟನ ಇಟ್ರ ಯಾಕಂದ್ರ ಬಳಗೇರಿ ಜಾತ್ರೆ ಒಳಗ ಲೈನ್ ಪ್ರಾಬ್ಲಮ್ ಆಗೈತೆ ಅಂತೇಳಿ ನನ್ನ ಇಲ್ಲಿ ಕಳಿಸ್ಯಾರ ನೋಡ್ರಿ ಆದ್ರೆ ಏನತ್ ಬಿಡ್ರಿ ಪರವಾಗಿಲ್ಲ ಹೆಂಗ ಇವತ್ತು ಊರ ಜಾತ್ರೆ ಐತಿ ಮಿನ್ನ ಹುಡುಗಿಯರು ಬಂದಿರ್ತಾರ ಅದ್ರಾಗ ಒಂದ್ ನೋಡಿ ಪಟ್ಟೈಸಿದ್ರ ಆತಲ್ಲ ಯಾವ ಊರ್ಲೇ ಇದು ಫಿಗರ್ ಇತ್ಲಾಗ ಬರ್ತೈತಿ ಹಲೋ ಬಳಗೇರ್ ಮಾಮರ್ ಆರಾಮದಿರೇನ ಆ ಕಡೆ ಆರಾಮದಿರಿಲ್ಲ ಸೌಂಡೇ ಇಲ್ಲ ಬಂದ್ರ ಮಾಮನ ಬುಲ್ಲಟ್ಟ ಗಾಡಿ ಪಂಡೆ 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 ಹೇಳ
ನನ್ನ ಹುಡುಗಿ ನಿನ್ನ ಕ್ಯಾರಿನ್ಯಾಗ ಬಿಡಲಿ ನನ್ನ ಗಾಡಿ ಹುಡುಗಿ ಹೋಗು ನಡಿ ಕ್ವಾಟಿ ಏನ ಹುಡುಗ ಏನ ಬಾ ಹೋಗೋಣ ಸಾಲಿ ಸಂಧ್ಯಾಗ ಹುಡುಗಿ ನಿನ್ನ ಗ್ಯಾರೇಜಿನ್ಯಾಗ ಬಿಡಲಿ ನನ್ನ ಗಾಡಿ ಹುಡುಗಿ ನಿನ್ನ ಗ್ಯಾರೇಜಿನ್ಯಾಗ ಬಿಡಲಿ ನನ್ನ ಗಾಡಿ ಮಾವ ನಿನ್ನ ಗ್ಯಾರೇಜ್ನಾಗ ಬಿಡಲೇನ ಗಾಡಿ ಒಳಗ ಮಾವ ನಿನ್ನ ಗ್ಯಾರೇಜ್ನಾಗ ಬಿಡಲೇನ ಗಾಡಿ ಒಳಗ ಮಾವ ಹೋಗೋ ನಡಿ ಸಾಲಿ ರೊಕ್ಕ ಅಂತ ಯಾಕೆ ಸೈತಿ ರೊಕ್ಕಿದ್ದವನ ಬೆನ್ನತ್ತಿ ಅಂತ ಯಾಕೆ ಸೈತಿ ರೊಕ್ಕಿದ್ದವನ ಬೆನ್ನತ್ತಿ ಆಣೆ ಮಾಡಿ ಹೇಳ್ತಿನ ಕೇಳ ನಿನ್ನ ಗಾಳಿ ಒಬ್ಬನ ಕೂಡ ಇರು ಚಂದಕ್ಕ ಇಲ್ಲಂದ್ರ ನೀ ನೋಡು ಒಬ್ಬನ ಕೂಡ ಇರು ಚಂದಕ್ಕ ಇಲ್ಲಂದ್ರ ನೀ ಸರಸಿದೆ ನೋಡುವಾರ್ಯಾಗ ಹತ್ತೈತಿ ತಿಂಡಿ ಬಿಸಿಲಿನ ಗುಂಡಿ ಏನು ಹುಡುಗ ನಿನ್ನ ತಿಂಡಿ ಏ ಹುಡುಗ ಬಾಯಾಗ ಇಡತೆನ್ನ ಹತ್ತೈತಿ ತಿಂಡಿ ಬಿಸಿಲಿನ ಗುಂಡಿ ಏನು ಮಾವ ನಿನ್ನ ತಿಂಡಿ ಬಾಯಾಗ ಇಡತೆನ್ನ ನೋಡಿಲಿ ನಿಮ್ಮಂತವ್ರು ಉಂಡಿ ಹಿಡಿತಿ ಅಂತಂದ ಎಲ್ಲ ನಮ್ಮ ಬಳಗೇರ್ ಹುಡುಗರು ಇದಾರಲ್ಲ ಅವ್ರದೊಬ್ಬರು ಫೀಲಿಂಗ್ ಅಲ್ಲ ನಂದು ಫೀಲಿಂಗ್ ಒಂದ್ ವ್ಯವಸ್ಥೆ ನೋಡಿಲಿ ಕೇಳಿಲಿ ಕೈ ಕೊಟ್ಟ ಹುಡುಗಿಯರಿಗೆ ಕೈ ಮುಗಿದ ಗೆಳತನ ಕಣ್ಣು ಮುಂದ ಒಳ್ಳಿ ಬರಜಾಡಿ ಬಾಳ ಚಂದನಾದಿ ನಮ್ಮ ಅಡಿಗಾಲ ಹಿಡಿಯಾಡಿ. ಕೈ ಕೊಟ್ಟ ಹುಡುಗಿಯರಿಗೆ ಕೈ ಮುಗಿದ ಗೆಳತನ ಕಣ್ಣು ಮುಂದ ಒಳ್ಳಿ ಬರಜಾಡಿ ಬಾಳ ಚಂದನಾದಿ ನಮ್ಮ ಅಡಿಗಾಲ ಹಿಡಿಯಾಡಿ. ಯಾದಿ ಮೇಲ ಶಾದಿ ಹುಡುಗ ಮಾಡರ ಮದ್ವಿ ಯಾದಿ ಮೇಲ ಶಾದಿ ಹುಡುಗ ಮಾಡರ ಮದ್ವಿ ಎಡಗಾಲ ಇಟ್ಟವಾದಿ ನನ್ನ ಕುಂದೆಯ ಕೂಡ ಹೋಗೋ ಗಾಡಿ ಎಡಗಾಲ ಇಟ್ಟವಾದಿ ನನ್ನ ಕುಂದೆಯ ಕೂಡ ಹೋಗೋ ಗಾಡಿ ಕೈಯ ಹಿಡ್ಕೊಂಡ ತಿರುಗಾಡಿ ಇದ್ದಾಗ ನಮಗೂ ನೆನಪಾಗ ಕೈಸಿ ಬಳವಾದರ ಹಣ್ಣು ಬೇಕೇನ್ರಿ ಹಣ್ಣು ಯಾರಿಗ್ ಬೇಕ್ರಿ ಪಟ ಪಟ ಬಂದು ಸಟ ಸಟ ತಗೋರಿ ಬೇಕನ ನಿಮಗ್ ಬೇಕನ ಆ ಕಡೆ ಅಲ್ಲ ಅವ್ರಿಗೆಲ್ಲ ಕೊಟ್ಟು ನಂಗೆ ಹೆಂಗ್ ಕೊಡ್ತೀನಿ ಮುರಿತೋ ಯಪ್ಪ ಮುರಿತು ನನಗೇನುದ್ದ ಸಾಮಾನು ಮುರಿತು ಏನಿನ್ನವನು ಮುರಿದ ಇಟ್ಟಲ್ಲ ನನಗೇನುದ್ದ ಸಾಮಾನ ಅಯ್ಯೋ ಹರಿತ್ರೋ ಯಪ್ಪ ಹರಿತ್ ನನ್ನ ದುಂಡಂತ ಪುಟ್ಟಿ ಮುರಿತು ಯಪ್ಪ ನನ್ನ ಮುರಿತು ಏ ನಿನ್ನ ಕಣ್ಣಾಗ ಸೆಗಣಿ ತುಂಬ್ಲಿ ನಿನ್ನ ಕಣ್ಣಾಗ ಖಾರ ತುಂಬ್ಲಿ ನಿನಗ ಕಣ್ಣಿಗಿನ ಕಾಣ್ತವ ಇಲ್ಲ ನಿನ್ನ ಕಬರ್ಗೆಡೆ ಹಳೆ ಕಬರ್ಗೆಡೆ ಅಂತದ ದಿನಾರು ತುಂಬಿದ ಹರೇದ ಹೆಂಗಸ ಕಣ್ಣರ ಕಾಣ್ತವನಿಲ್ಲ ಚಿಗರಿ ಮೀಸಿ ಒತ್ತ ಬರೋದು ಅಲ್ಲ ಹುಡುಗಿ ನೀನ ಬಂದು ನನಗೆ ಡಿಕ್ಕಿ ಹೊಡೆದ ಬಾಯಿಗೆ ಬಂದಂಗ ಮಾತಾಡಕತ್ತಿಯಲ್ಲ ನಿನ್ನ ಮೈಯಾಗರ ಹೆಂಗೈತೆ ಅಂತ ಅಯ್ಯಯ್ಯೋ ನನ್ನ ಚಿಗುರು ಮೀಸೆ ಹುಡುಗ ಅಯ್ಯಯ್ಯೋ ನನ್ನ ಚಿಗುರು ಮೀಸೆ ಹುಡುಗ ಹರಕ ಪರಕ ಹೋಗ್ಲಿ ಬಿಡ ಹೌದು ನೀನ ನೋಡೇ ಇಲ್ಲಲ್ಲ ಯಾವೂರವ್ವ ನೀನ್ ಏನು ನಿನ್ ಹೆಸರೇನು ನನ್ನ ಹೆಸರು ಹುಡುಗಿ ಹೌದು ಹೇಳ ನಾಚ ಕರೆ ಹೇಳ ನೀನ್ ನನ್ನ ಹೆಸರ ಕೇಳಕತ್ತಿಲ್ಲ ಯಾಕಂದ್ರ ನಾವು ಹೈ ವೋಲ್ಟೇಜ್ ಪವರ್ ನ ಕೆಲಸ ಮಾಡ್ತೀವಿ ಅಂದ್ರ ನಮ್ಗೆ ಏನೇನೋ ಆಗತ್ತಿಲ್ಲ ನಿಮ್ಮಂತ ಹರಿಯದ ಹುಡುಗಿಯರ ನಮ್ಮಂತ ಹುಡುಗರ ಹೆಸರು ಕೇಳಿದ್ರೆ
ಬಂಗಾರ ಜುಮ್ 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 ಜುಮ್. ಹೋಲ್ ಬಿಡು, ಹೆಂಗ ನೀ ಹೆಸರು ಕೇಳಾಕೈತಿ ಹೇಳ್ತೀನಿ ಕೇಳ. ನನ್ನ ಹೆಸರು ಸು 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 ಸೂರ್ಯ ಅಂತ. ಮತ್ತ ನಿಮ್ಮ ಹೆಸರು ಏನ್ ಹೇಳ್ರಿ ಮೇಡಮ್ ಅವರ? ನನ್ನ ಹೆಸರು ಈ ಊರಾಗ ದೊಡ್ಡ ಶ್ರೀಮಂತ ದೇವೇಂದ್ರ ಗೌಡ ಮನ್ಯಾಗ ಕೆಲಸ ಮಾಡ್ತಾನಲ್ಲ ಆ ಮುನಿಯಪ್ಪ, ಅವ್ರ ಮಗಳು ಸುಂದ್ರಿ ಅಂತ. ಸುಂದ್ರಿ? ಆಹಾ, ಏನ್ ಇಂಪೈತ ನಿನ್ನ ಹೆಸರು. ಸುಂದ್ರಿ, ನೋಡಾಕ ನೀ ಹದಿಯ ಬಾರಿ. ಸುಂದ್ರಿ, ನೋಡಾಕ ನೀ ಹದಿಯ ಬಾರಿ. ತೊಟ್ಟುಕೊಂಡು ಬಂದಿಯ ಹೂವಿನ ಗಗರಿ. ನಿನ್ನ ನೋಡಿ ಚಿನ್ನಡಿಗೆ ತೈದೈತಿ ಬಳಗೇರಿ ಹೋರೆ. ಏ ಹುಡುಗ, ನಾನ್ ನೋಡಿ ಹೋಗ್ಬೇಡ ನೀನ ಹೌಹಾರಿ. ನಾನಿನ್ನು 18ರ 7 ಪೋರಿ. ನೀನ್ ನೋಡಿ ಕಾಲ್ ಜಾರಿ ಬಿದ್ದೀನಿ ನಾನು ಪೋರಿ. ವಾರೆ ವಾ ಜವರಿ ಸುಂದ್ರಿ, ಮಾತಿನೊಳಗದಿಯ ನೀ ಚಕೋರಿ. ಅಲ್ಲ ಸುಂದ್ರಿ, ಕೈಯಾಗ ಬುಟ್ಟಿ ಹಿಡ್ಕೊಂಡ್ ಬಂದಿಯಲ್ಲ, ಅಂತದ್ ಜಾಸ್ತಿ ಸ್ವಲ್ಪ ನಂಗೆ ತೋರಿಸ್ತೇನೆ. ಅದು ಹಣ್ಣಿನ ಪುಟ್ಟಿ. ನಾನು ಹಣ್ಣು ಮಾರಕ್ ಹೊಂಟಿದ್ ನೋಡು. ಹಂಗಾರ ನಿನ್ ರೇಟ್ ಎಷ್ಟು? ಆ ಏನಂದೆ? ಏ ಅದ ಹುಡುಗಿ, ನಿನ್ನ ಬುಟ್ಟಿ ಒಳಗಿರ ಹಣ್ಣಿನ ರೇಟ್ ಕೇಳಿದ್ಯಾ? ಬ್ಯಾರನೆ ತಿಳ್ಕೊಂಡಿದ್ದೆ. ಹಣ್ಣಿನ ರೇಟ್ ಅಂದ್ಯಾ? ಮ್ಯಾಗಿಂದು ಹಣ್ಣು ಐತಲ್ಲ ಅದಕ್ಕ 20 ರೂಪಾಯಿ. ಅದಕ್ಕಿನ್ನ ತೊಳಗ ಹಣ್ಣು ಐತಲ್ಲ ಅದಕ್ಕೆ 25 ರೂಪಾಯಿ. ಇನ್ನೂ ತೊಳಗ ಐತಲ್ಲ ಅದಕ್ಕ 30 ರೂಪಾಯಿ ನೋಡಿ. ಅಬಾ ನಿನ್ನ ಹತ್ರ 3 ತರ ಹಣ್ಣದ ಒಂದಂಗಾತ. ಏ ಹುಡುಗಿ, ನಂದು 30 ರೂಪಾಯಿ ಹೋದ್ರೂ ಪರವಾಗಿಲ್ಲ. ಮ್ಯಾಲೆ ಅದು ನೋಡು, ಅವ ಅಟ್ಟ ಬೇಡ ನನಗ. ಪೂರ ಬುಡುಕೈತಿ ನೋಡ, ಪೂರ ಬುಡುಕೈತಲ್ಲ, ಬುಡುಕಿಂದ ಬೇಕ ನನಗ. ಹಂಗಂದ್ರ ಬುಡ್ಕಿದ್ ಬೇಕಾ? ತಡಿ, ಹಂಗಂದ್ರ ಈ ಹಣ್ಣು ಎಲ್ಲರಿಗೆ ನನಗೆ ಕೊಟ್ಟಿ ಇಲ್ಲಿ ನಿನಗೇನಿಲ್ಲ. ಮತ್ತೆ ಈಗ ಶಕ್ತಿ ನಿನ್ನಲ್ಲಿಲ್ಲ. ಆಯ್ತು, ಯಾಕಿಲ್ಲ. ಕೂದಲದಾವೇನ್ರಿ? ಕೂದ್ಲನ ಅದಾವು, ಎರ್ಪಿನ ಗ್ಯಾಸ್ ಒಲಿ ರಿಪೇರಿ ಮಾಡೋರು ಬಂದಾರ್ರಿ. ಗ್ಯಾಸ್ ಒಲಿ ರಿಪೇರಿ ಮಾಡ್ತೀವ್ರಿ ಬರ್ರಿ. ಹಣ್ಣು ಅದಾವು ತಗೋ. ಹಂಗಾರ ನನಗ 30 ರೂಪಾಯಿ ಕೊಡು. ಮೇಡಮ್ ಮಾರ, ಇಲ್ಲಿ ನೋಡಿಲಿ, ಮೇಡಮ್ ಮಾರ, ನೀನು ಹಣ್ಣು ವ್ಯಾಪಾರ ಮಾಡೋದಕ್ಕಿಂತ ಮುಂಚೆ ಈ ಮಾಮನ ಕೈ ಹಿಡ್ದು ಹೊಡಿಯಲ್ಲ ಒಂದು ಡ್ಯಾನ್ಸ್. ಇನ್ನೇನು ಹಂಗಾರ ಬಾರ ಬೆರಿಕೆದಂಗ ಮಾಡಿ ಮಳೆ ಮಾಡ್ಬೇಕ. ಆಯ್ತು ನೋಡ್ರಿ, ನೀವ್ ಹೇಳ್ದಂಗ ನಾನು ಹಾಡ್ತೀನಿ. ಆದ್ರ ಮತ್ತ ಹಣ್ಣಿನ ರೊಕ್ಕ ಕೊಟ್ಟು ಹೋಗ್ಬೇಕನ ಮತ್ತ? ಏ ಕೊಡ್ತೀನಿ ಬಿಡುವಲ್ಲ, ನಿನ್ನ ಬಿಟ್ಟು ನಾ ಎಲ್ಲಿ ಹೋಗ್ತೇನೆ. ಇವತ್ ರಾತ್ರಿ ಏನಿದ್ರು ನಿಂದು ನಂದು ಬ್ಯಾತ. ಬಾಗಲಕೋಟೆ ಬಸ್ ಸ್ಟ್ಯಾಂಡಿನ್ಯಾಗ ನಿಂತಾಳ ಕರೆ ಹುಡುಗಿ, ಕಾಲೇಜ ಮುಗಿಸಿ ಗಡಬಡ ಮಾಡಿ ಬರ್ತಾಳ ನನ್ನ ಹುಡುಗಿ, ಬರ್ತಾಳ ನನ್ನ ಹುಡುಗಿ. ಏ ಹುಡುಗಿ, ಏ ಹುಡುಗಿ, ಹೇಳ ಹುಡುಗ, ಯಾಕೆ? ನಾನ ಹೌಸ್ ನೂರಕ್ಕೆ. ಇಲ್ಲಿಗೆ ಯಾಕೆ ಬಂದೆ? ನಾನು ಮಾಡಕ್ ಬಂದಿನಿ. ಸಡ್ಡೋಡಿ ನೋಡೋಣ, ಮತ್ ನಾಟಕ ಸಡ್ಡೋಡಿ ನೋಡೋಣ. ಹೊಡಿತೇನೆ ಬಾ. ಇನ್ನೊಂದ್ಸತಿ ಹೊಡಿ ನೋಡೋಣ. ಎಲ್ಲಿಗೆ ಬರ್ಕೊಂಡಿ? ಏ ಮಗ, ಎಲ್ಲಿಗೆ ಬರ್ಕೊಂಡಿ? ತಾಯಿ ಕಡೆ ಐತನ್ರಿ, ತಾಯಿ ಕಡೆ ಐತನ್ರಿ, ತಾಯಿ ಕಡೆ ಐತನ್ರಿ. ಐತಿ. ಬಾಗಲಕೋಟೆ ಬಸ್ ಸ್ಟ್ಯಾಂಡಿನ್ಯಾಗ ಗಡಿ ಬಿಡಿಸಿ, ಗಡಿ ಬಿಡಿಸಿ, ಕಾಲೇಜ ಮುಗಿಸಿ ಗಡಬಡ ಮಾಡಿ ಬರ್ತಾಳ ನನ್ನ ಹುಡುಗಿ, ಬರ್ತಾಳ ನನ್ನ ಹುಡುಗಿ. ಎಲ್ಲರ್ಗ ಬಸ್ ಸ್ಟ್ಯಾಂಡ್ಯಾಗ ಬಸ್ ನಿಂತಾಳ ಗಡಿ ಬಿಡಿಸಿ, ನಿಂತಾಳ ಗಡಿ ಬಿಡಿಸಿ, ಕಾಲೇಜ ಮುಗಿಸಿ ಗಡಬಡ ಮಾಡಿ ಬರ್ತಾಳ ನನ್ನ ಹುಡುಗಿ, ಬರ್ತಾಳ ನನ್ನ ಹುಡುಗಿ. ಕಾಶ್ಮೀರ ಹೆಣ್ಣ ಕಪ್ಪಿನ ಕನ್ನಡ ಕೈಲ ಬಣ್ಣ, ಒಳಗ ಚಿನ್ನ ಅಂತಿರಿ ರಚನ ಕೋಲಾರದ ಬೈಲ.
ಏ ಲೈನ್ ಮ್ಯಾನ್ ನನ್ನ ಹಣ್ಣೀರ್ ರೊಕ್ಕ ಕೊಟ್ಟು ಹೋಗು. ನೀವು ರೊಕ್ಕನೇ ಇಲ್ಲ. ನೀನ್ ಆಗಲ್ಲ ಹಣ್ಣು ಕೊಟ್ಟೇ ಇಲ್ಲ. ಕೊಟ್ಟೇ ಇಲ್ಲ ನೀನು. ಕಂಗ್ರಾಚುಲೇಷನ್. ಬಿಡಿದಕ್ಕ ಕಂಗ್ರಾಚುಲೇಷನ್. ಇಲ್ಲಿ 10 ರೂಪಾಯಿ ನೆಕ್ಸ್ಟ್ ಟೈಮ್ ಕಳ್ಳಿದಾರಾಗ ಬಿಟ್ಟು ಕೇಳ ಅವಾಗ ಇನ್ನು 20 ಯಾಕ 30 ರೂಪಾಯಿ ಹೆಚ್ಚಿಗೆ ನಾ ಕೊಡ್ತೀನಿ. ಮತ್ತೆ ಇನ್ನ ನಾ ಬರ್ಲೆ ಯಾಕಂದ್ರ ಅಲ್ಲಿ ಬಾಳ ಹರಿದು ಬಿದ್ದೈತೆ ಅಂತ ಜೋಡಿಸಿ ಬರ್ದು ಮತ್ತೆಗಾರ ಬರ್ಲೆ ಟಾಟಾ. ಹಿಂಗಂದ್ರೆ ಹೆಂಗ್ ಗತಿ ಅಂತೀನಿ. ಅಯ್ಯೋ ನೀನು ಕಂಗ್ರಾಚುಲೇಷನ್. ಪಪ್ಪಿ ದೆ ಪಪ್ಪಿ ದೆ ಪಪ್ಪಿ ದೆ ಪಪ್ಪಿ ದೆ ಕಂಗ್ರಾಚುಲೇಷನ್. ಎಳಿ ಪೀಸ
ಮನೆಗೆದ್ದ ಮನಗೊಳಿಲಾಗ ಮುಖಾಕ ತನಕ ಬಂದ ಬಂದ ಕೊಟ್ಟಿನ ಗೆಳತಿ ಗುಲಾಬಿ ರೋಜ ನೆನಪಿಲ್ಲೆ ನಾ ಗೆಳತಿ ನಿನಗ ಮನೆಗೆದ್ದ ಮನಗೊಳಿಲಾಗ ಮುಖಾಕ ತನಕ ಬಂದ ಬಂದ ಕೊಟ್ಟಿನ ಗೆಳತಿ ಗುಲಾಬಿ ರೋಜ ಪರಿವಾಳ 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 ಮಸ್ತ್ ಕಾಣತಿ ಹುಡುಗ ಮಸ್ತ್ ಕಾಣತಿ ದೌಣ್ಯಾಗ ಮಸ್ತ ಕಾಣ್ತಿಲ್ಲ ನಿನ್ನ ಫೋನ್ ನಂಬರ್ ಕೊಟ್ಟ ಬರ್ತೈತಿ ಗುಣ್ಣ ಲಂಗ ದೌಣ್ಯಾಗ ಮಸ್ತ ಕಾಣ್ತಿಲ್ಲ ನಿನ್ನ ಫೋನ್ ನಂಬರ್ ಕೊಟ್ಟ ಬರ್ತೈತಿ ಗುಣ್ಣ ಚಾತುನ್ ಮರಿ ತಿನ್ನಕ ಕರ್ದರು ಅಜ್ಜಣ್ಣ ಚಾತುನ್ ಮರಿ ತಿನ್ನಕ ಕರ್ದರು ಅಜ್ಜಣ್ಣ ನೀ ಬಂದಿ ಅಂತ ಓಡಿ ಬಂದೆ ಲಾವಣ್ಣ ಲಾವಣ್ಣ ಲವ್ ಮಾಡಬೇಕ ಗೆಳೆಯ ಜೀವನದಾಗ ಲವ್ ಮಾಡಬೇಕ ಗೆಳೆಯ ಜೀವನದಾಗ ಲವ್ ಆಹಾ ಏನ್ ಸುಖ ಐತ್ರಿಯಪ್ಪ ಈ ಡ್ರೈವರ್ಕಿದಾಗ ಅಂತೀನಿ ಅವನವ್ ನಿಂದ ಎಷ್ಟ ಸೀಟ್ ಖಾಲಿ ಇದ್ರನ ಹಿಂದಲ್ ಸೀಟ್ ಬಿಟ್ಟು ಮುಂದಲ್ ಸೀಟಿಗೆ ಬಂದು ಕುಂತಿರ್ತಾರೆ ಈ ನಮ್ಮ ಹನುಮಪ್ಪನ ಓಣಿ ಕಟ್ಟಿರ್ತಾವಲ್ಲ ಅಂತ ಓಣಿ ಕರಿವಿನ ಕಟ್ ಹೊಡೆದಾಗ ನಮ್ ಕೈಯಲ್ಲಿ ಎಲ್ಲಿ ಇರ್ತಾವ ಅನ್ನೋದ ಆ ಬಳೆ ಜಪಾಜು ಒಬ್ಬ ಗೊತ್ತಂತೀನಿ ನೋಡ್ರಿ ಇವತ್ತು ಕುಕ್ನೂರ್ ಬಸ್ ಸ್ಟ್ಯಾಂಡ್ನಾಗ ಆಟೋ ತರ್ಕೊಂಡ್ ಕುಂತಿದ್ರಿ ಅಪ್ಪ ತಲಿ ಮೇಲೆ ಬಿಟ್ಟು ತೊಗೊಂಬರ್ತಿತ್ರಿ ಅಂತ ಒಂದು ಮಾಲ ಬಂದ ಮೇಲೆ ಏನ್ರಿ ಆಕಿ ಗಲ್ಲ ಏನ್ ಆಕಿ ಸ್ಟೈಲ ಅಂತೀನಿ ಆಕಿ ಗಲ್ಲ ನೋಡಿ ಕೊಡ್ಬೇಕಂತ ಮಾಡಿದ್ರಿ ಅಪ್ಪ ಒಂದು ಬೆಲ್ಲನ ಅಷ್ಟ್ರೊಳಗ ಆಗ್ಬಿಟ್ಟಿದ್ರಪ್ಪ ಈ ನಮನೆ ಕತ್ಲ ಆ ಮಾಲು ನನ್ನ ಕಡೆ ಬಂದಿದ್ದ ಮಾಮಾರ ಗಾಡಿ ಗಾಡಿ ಬೆಳಗ್ಗೆ ಹೋಗುತ್ತಂತ ಕೇಳಿದ್ರಿ ಅಪ್ಪ ಏನ್ ಎಂತ ಆರ್ಯದ ಹೆಂಗ್ ಕೇಳಿಂದ ಏನ್ ನಮ್ ಬಳಿಗಾರಿ ಆರ್ಯದ ಹುಡ್ರಿ ಹೇಳಾರ್ದಿರ್ತಂದ್ರ ನೋಡ್ ಹುಡುಗಿ ನನ್ನ ಗಾಡಿ ಹಾಕತ್ತ ಮುಂಚಾಕ ನಾನು 3 ಕಂಡೀಷನ್ ಅದ ಒಂದ ಮಾವ ಏನದ ಅಂತಂದ್ರೆ ನೋಡ್ ಹುಡುಗಿ ನನ್ನ ಗಾಡಿಯಾಗ ಹತ್ಬೇಕಂದ್ರ 1ನೇ ಕಂಡೀಷನ್ ನಮ್ಮ ಅವ್ವನ ನಮ್ಮ ಅಪ್ಪನ ಕೇಳ್ಬಿಡ್ಬೇಕ 2ನೇ ಕಂಡೀಷನ್ ನಮ್ಮ ಅಕ್ಕನ ನಮ್ಮ ಅವನ್ ಕೇಳ್ಬೇಕ ಅಂದಿಟ್ ದಷ್ಟ ತಡರಿ ಆಕೆ ಹಿಂದಿಲ್ ಸೀಟ್ ಬಿಟ್ಟು ಮುಂದೆ ಸೀಟಿಗೆ ಕುಂತಿ ದಷ್ಟ ತಡ ಕುಂದಿದ್ದ ಬಳಿಗಾರಿಗೆ ನನ್ನ ಗಾಡಿ ಹೆಂಗ್ ಬಂತು ಅನ್ನೋದು ಗೊತ್ತಾಗ್ಲಿಲ್ಲ ಅಂತೀನ್ರಿ ಮಂದಿ ಇಂತ ಬಳೆ ಜಪದ ಮಂದಿ ಗದ್ಲದಾಗ ನನ್ನ ಸೀಟಿನ ಚಾರ್ಜ್ ಕೊಳರ್ದವ್ಯಾಳ ಅದ ನಾವು ಮಾಡಿಕೊಂಡ ಇಲ್ಲ ಮ್ಯಾಗಿನ ನೋಡಿಗಳ ಇಲ್ಲ ಇಲ್ಲೇ ಕಳ್ಕಮ್ಮನ ಮನೆ ಐತಲ್ರಿ ಆ ಸೈಡ್ ಹೋಗ್ಯಾಳ ನೋಡಿ ರೊಕ್ಕ ಇಸ್ಕೊಂಡ ಯಾವದಾಗ ಕೈ ಚಿ ಬಿಡ್ತೀರಿ ಇದೇ ಹೋದ್ರಿ ಗಿಡ್ಡಿ ಮಾಡಕ ನನ್ನ ಕೈನ ಓಡಾಡಿ 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 ಬರಕಂತೈತಿ ಬರ್ಲಿ ಬರ್ಲಿ ಈ ಮಣಕ ನನ್ನ ಕೈಯ ಸಿಗಬಾರ್ದ ಸಿಕ್ರ ಬ್ಯಾವ್ರ ಇಳಿಸಿ ಕೈ ಬಿಡ್ತೀವಿ ಅಲ್ರಿ ಇವ ಯಾರ್ರಿ ಇಲ್ಲಿ ಯಾಕೆ ನಿಂತಾನ ಅಲ್ರಿ ನೀವು ನನ್ನ ಹೆಸರು ಕರೆದ್ರಲ್ಲ ಯಾರ್ರಿ ನೀವು ಏಯ್ ನೋಡ ಅವಳಿಗೆ ಕುಕ್ನೂರ್ಲಿದ್ದ ಬಳೆಗಾರಿಗೆ ದುಂಡ್ ದುಂಡ್ ಅನ್ನುವ ಹಣ್ಣು ಮಾಡಕ್ಕೆ ಏನಾವುದಲ್ಲ ಓಹೋ ನೀವು ಆಟೋ ಡ್ರೈವರ್ ಏನ್ರಿ ಹೌದ್ರಿ ಬಯ್ಯಾರ ಇಂತ ಮಂದಿ ನನ್ನ ಸೀಟಿನ ಚಾರ್ಜ್ ಹೋಗಿರಿ ಈಗ ನಾನು ರೊಕ್ಕ ಹಾಕೊಡ್ತೀರ ಏನ ನಮ್ಮ ಮಸ್ತಾರನ್ ಕರ್ಕೊಂಬಂದ್ ಲಬ ಲಬ ಹೋಗ್ಯಂದ್ ಮಕ್ಳು ತುಡು ಮಾಡ್ರ ಹೆಣ್ಮಕ್ಳು ಬಂದಾರ ಅಂತಂದೇಳಿ ಮಸ್ತಾರನ್ ಮಂದಿ ಕಲಿಸ್ಬಿಡ ನೋಡ್ರಿ ಹಂಗೆಲ್ಲ ಮಾತಾಡಕ್ ಹೋಗ್ಬೇಡ್ರಿ ನೋಡ್ರಿ ನನ್ನ ಕಡೆ ಈಗ ರೊಕ್ಕ ಇಲ್ಲ ಬೇಕಾದ್ರ ಇನ್ನೊಮ್ಮೆ ಬರ್ತೀನಲ್ಲ ಅವಾಗ ಬಂದ್ ಕೊಡ್ತೀನಿ ಈಗ ಒಂದ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಡ್ರಿ ಹುಡುಗಿ ನಮ್ಮ ಅಪ್ಪ ನಮ್ಮವ್ವ ಹುಟ್ಟಿಸಿ ಇಷ್ಟ ಹತ್ರ ಆಗಿನಿ ನಾನ್ ಜೀವನದಾಗ ಬಂದಿಲ್ಲ ಹುಡುಗಿ ಅಡ್ಜಸ್ಟ್ ನಾನ್ ರೊಕ್ಕ ಕೊಟ್ಟ ನೀನ್ ಯಾವ ಓಣ್ಯಾಕರ ಹೋಗು ಯಾವ ಮಂದಿ ಗದ್ದಲದಕ್ಕಾರ ಹೋಗ ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ ಅಲ್ಲ ಇದು ಒಳ್ಳೆ ಅಡಮುಟ್ಟು ಗಿರ್ಯಾಗ ಗಂಟು ಬಿತ್ತಲ್ಲ ಯವ್ವ ನನಗ ಅಂತೀನಿ ಹೆಂಗ್ ಮಾಡ್ಬೇಕು ಹೆಂಗಿಲ್ಲ ಅಂತೀನಿ ಹಾ ನೋಡ್ರಿ ಈಗ ನನ್ನ ಕಡೆ ಹೇ ರೇಷ್ಮಾ
ಈಗ ನನ್ನ ಕಡೆ 3 ತರದ ಹಣ್ಣು ಅದಾವು, ಅದನ್ನ ತಗೋರಿ. ಅದನ್ನ ತಗೊಂಡು ಆಮೇಲೆ ಮಾತಾಡ್ರಿ. ಆಮೇಲೆ ನಾನು ನಿಮ್ಮೊಂದು ಬಾಕಿ ಮುಟ್ಟಿಸ್ಬೇಕು. ಹುಡುಗಿ ನನಗೆ ಮ್ಯಾಗೆ ನಾನು ಒಟ್ಟ ಬೇಡ. ಏನಿದ್ರು ಎಲ್ಲಾರು ಈಚಿಗಿ ಮೆತ್ತ ಮಾಡಿ ಬಿಟ್ಟಿರ್ತಾರ. ನನಗೇನಿದ್ರ ಬುಡಕೈತಲ್ಲ, ಆ ಬುಡಕಲ್ದ ಬೇಕಾ ಹುಡುಗಿ? ಏನಂದ್ಯೋ ದೋಸ್ತ? ಏನ ಹುಡುಗಿ ತಪ್ಪು ತಿಳ್ಕೊಬೇಡ. ಊರಾಗ ನಾವು ಒಳ್ಳೆ ಹುಡುಗ ಅಂತ ತಿಳ್ದಾರ. ಹಣ್ಣು ಅಂತಂದೆ ಹುಡುಗಿ, ಹಣ್ಣು ಅಂದಿನಿ. ಓ ಹಣ್ಣಂದ್ಯಾ? ಮತ್ತ ಅದ್ರ ರೇಟ್ 30 ರೂಪಾಯಿ ಆಗುತ್ತೆ ನೋಡು. ನೋಡು ಹುಡುಗಿ, ಕೊಕ್ನೂರ್ಲಿದ್ದ ಬಾಳಿಗೇರಿ ಬರಾಕ ನನ್ನ ಗಾಡಿ ಚಾರ್ಜ್ 45 ರೂಪಾಯಿ. ಅದು ಮುಟ್ಬೇಕಂದ್ರ ಈ ಬಾಳಿಗೇರಿ ಮಾವನ್ ಕೈ ಹಿಡ್ದ ಒಡೆಯಲ್ಲಿ ಒಂದು ಗಿಲ್ಲಿ ಡ್ಯಾನ್ಸ್. ಹಂಗಂದ್ರೆ ಇಲ್ಲ ಹೆಣ್ಮನ ಬೆರಕಿ ಬಾಳ ಇದ್ದಂಗ ಅದಾನ. ಆಯ್ತು, ನೀವ್ ಹೇಳ್ದಂಗ ನಾನು ಹಾಡ್ತೀನಿ ತಗೋರಿ ಮಾಮರ. ನಿಮ್ದ ಫೋನ್ ಅನ್ಸಿತೀನಿ ಪಿಂಡ್ರಿ. ನೀನಂದ್ರೆ ನಾನಂದ್ರೆ ತುಂಬಾ ಇಷ್ಟ. ಓ ಲೈಕ್ ಯು. ನೀವು ನಾವು ತಾಯಿ ಆಗ್ತಾ ಇದೀರಾ. ಬಂಗರ ಗಿಂಡಿ ನೀ ಬಾರ, ನಮ್ಮೂರ ಜಾತ್ರೆ ಮಾಡಲು ಬಲು ಜೋರ, ಬಳ್ಳಗೇರಿ ಜಾತ್ರೆಗ ಬಾರ ಬಲು ಜೋರ. ಡ್ರೈವರ ಪ್ರಿಯಟರ್ ಎಲ್ಲಿ ಹೊಡಿ. ಬಂಗರ ಗಿಂಡಿ ನೀ ಬಾರ, ಬಂಗರ ಗಿಂಡಿ ನೀ ಬಾರ, ನಮ್ಮೂರ ಜಾತ್ರೆ ಮಾಡಲು ಬಲು ಜೋರ, ನಮ್ಮೂರ ಜಾತ್ರೆ ಮಾಡಲು ಬಲು ಜೋರ. ಕಪ್ಪಳ ಬಸ ಹತ್ತಿ ನೀರ್ತಿವಿ ನಮ್ಮೂರಿಗೆ, ಹುಡುಗ ಗಂಡ ನಮ್ಮ ಕೈಯಲ್ಲಿ ಮಾಡಲಿ. ನಮ್ಮೂರ ಜಾತ್ರೆ ಮಾಡಲು ಬಲು ಜೋರ, ನಮ್ಮೂರ ಜಾತ್ರೆ ಮಾಡಲು ಬಲು ಜೋರ. ಬಂಗರ ಗಿಂಡಿ ನೀ ಬಾರ, ಬಂಗರ ಗಿಂಡಿ ನೀ ಬಾರ, ನಮ್ಮೂರ ಜಾತ್ರೆ ಮಾಡಲು ಬಲು ಜೋರ, ನಮ್ಮೂರ ಜಾತ್ರೆ ಮಾಡಲು ಬಲು ಜೋರ. ಬಂಗರ ಗಿಂಡಿ ನೀ ಬಾರ,
ಚಾಚರಿ ಮಾಡಲು ಬಲುದೂರ ದೋಸ್ತ ಹೋಲ ನಾನು ಬರ್ಲ ಟಾಟ ಇನ್ನೊಮ್ಮೆ ಜಾಡಿಸ್ತೀರೇನ್ರಿ ಮತ್ತೆ ಆಗ್ತಾಳೆ ಇನ್ನೊಂದು ಅಕ್ಕೋ ಮಸ್ತಾರ ಎಬಸ ಮತ್ತೆ ಆಗ್ತಾಳ ಹೊಡೆ ಅಧಿಬಲ ಹುಡುಗಿ ಹುಳ್ಳಗಡಿಗೆ ಸರಿಯಿಲ್ಲ ನಿನ್ನ ನಡವಳಿಕೆ ದಿನರಾಗಿ ಬಳ್ಳಗೆರೆ ಹುಡುಗರು ಹೊರಬಲು ಜಾಗೆ ಹುಡುಗಿ ಅಧಿಬಲ ಹುಡುಗಿ ಹುಳ್ಳಗಡಿಗೆ ಸರಿಯಿಲ್ಲ ನಿನ್ನ ನಡವಳಿಕೆ ಅಧಿಬಲ ಹುಡುಗಿ ಹುಳ್ಳಗಡಿಗೆ ಸರಿಯಿಲ್ಲ ನಿನ್ನ ನಡವಳಿಕೆ ನಮ್ಮ ಹುಡುಗರು ಹೊರಬಲು ಜಾಗೆ ಲಾ 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 ಇನ್ನೊಮ್ಮೆ ಜಾಡಿಸ್ತೀರೇನ್ರಿ ಹೋಗ್ ಹುಡುಗಿ ಹೋಗು ನಿನ್ನಂತ ವಯಸ್ಸು ಹುಡುಗಿಯರು ಎಲ್ಲಿ ಹೋಗ್ತಾರ ಮುಂದಿನ ಪ್ರವೇಶದಾಗ ಈ ಆಟೋ ಡ್ರೈವರ್ ಚಂದ್ರ ಕೈಯಾಗ ಸಿಗಲೇಬೇಕು ಆ ಸಲ ಹುಡುಗಿ ಪಕ್ಕ ನಿನಗನ ಬುರ್ರ ಅನಿಸ್ ಕೈ ಬಿಡದ Baba
ನಾನು ಯಾರಿಗೂ ಸಲಾಂ ಹೊಡೆಯೋನು ಅಲ್ಲ, ಯಾರ ಮುಂದೆ ಕೈ ಚಾಚೋನೂ ಅಲ್ಲ. ಆದರೆ ದುಡ್ಡಿನ ದರ್ಪದಿಂದ ಬಡವರ ಮೇಲೆ ದಬ್ಬಾಳಿಕೆ ಮಾಡುತ್ತಿರುವ ಶ್ರೀಮಂತರಿಗೆ ಸವಾಲ್ ಹಾಕಿ ಅನ್ಯಾಯದಿಂದ ಗಳಿಸಿರುವ ಶ್ರೀಮಂತಿಕೆ ಶಿಖರವನ್ನು ಸುಟ್ಟು ಹಾಕಿ ಅವರಿಂದ ಕಣ್ಣೀರು ಹಾಕುತ್ತಿರುವ ಬಡ ಜನರ ಕಣ್ಣೀರನ್ನು ಒರೆಸಿ ಅವರಿಗಾದ ಅನ್ಯಾಯಕ್ಕೆ ನ್ಯಾಯ ಕೊಡಿಸುವುದೇ ಈ ಉಗ್ರ ನರಸಿಂಹನ ಗುರಿ. ಸಿಗರೇಟ್ ಸದತ್ತ ದಾರಿಗೆ ಅಡ್ಡವಾಗಿ ನಿಂತಿದ್ಯಲ್ಲ, ಸೈಡ್ ಸರ್ದ ಕಾಗದಲ್ಲಿ ನಿನ್ನ ನೋಡಿದ ತಕ್ಷಣ ಸೈಡು ಸರಿದು ನಿಲ್ಲುವುದಕ್ಕೆ ನೀನೇನು ಶ್ರೀಮಂತರು ಅನ್ಯಾಯದಿಂದ ಗಳಿಸಿರುವ ಆಸ್ತಿ ಬಡವರಿಗೆ ದಾನ ಮಾಡಿ ಮನೆ ಮನೆಗೂ ಮಗನೆನಿಸಿಕೊಂಡ ಸೂರ ಸಿಂಧೂರ ಲಕ್ಷ್ಮಣನ ಇಲ್ಲ ಇಡೀ ದೇಶವೇ ಭಾರತ ದೇಶವೇ ಜೈ ಶ್ರೀರಾಮ್ ಎಂದು ಕೂಗು ಹಾಕುವರನ್ನು ನುಂಗಲು ಬಂದ ಬಿನ್ ಲಾಡನ್ ದೇಹವನ್ನೇ ಕತ್ತರಿಸಿದ ಛತ್ರಪತಿ ಶಿವಾಜಿನ ಅಥವಾ ಭಾರತ ದೇಶದ ಸಂವಿಧಾನವನ್ನು ಬರೆದು ಸಂವಿಧಾನ ಶಿಲ್ಪಿ ಎನಿಸಿಕೊಂಡ ಡಾಕ್ಟರ್ BR ಅಂಬೇಡ್ಕರ್ ಇಲ್ಲ ಇದು ನಮ್ಮ ಕನ್ನಡ ನಾಡು, ಕನ್ನಡ ಬೀಡು ಎಂದು ನಾಡಿಗಾಗಿ ಹೋರಾಡಿ ತನ್ನ ಪ್ರಾಣವನ್ನೇ ಪಣಕ್ಕಿಟ್ಟಂತ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಲೇಕುತ್ತೆ ಸುಮ್ಮನೆ ಅಧಿಕತನ ಮಾತನಾಡಿ ನನ್ನ ಸಿಟ್ಟಿನ ಜಾಲೆಯನ್ನು ಉದ್ಭವಿಸಿ ಸುಟ್ಟು ಹೋಗಬೇಡ. ಸುಮ್ಮನೆ ಹೊರಟು ಹೋಗು. ಹೋರಾಟ ಹೋಗದಕ್ಕೆ ನಾನೇನು ಹೇಳಿ ಅಲ್ಲ, ಮಂದ ಸೂರ ದೇವರನ್ನು ಸೊಟ್ಟು ಹಾಕೋಣ ರಾಜ. ಏ ರೌಡಿರಾಜ್, ರೌಡಿ ಎಂದು ರುದ್ರ ಅವತಾರ ತೋರಿಸಬೇಡ ಈ ಉಗ್ರ ನರಸಿಂಹನ ಮುಂದೆ. ನಿಮ್ಮಂತ ಎಷ್ಟೋ ರೌಡಿಗಳ ರುಂಡವನ್ನು ತೆಗೆದು ತಲೆಗಳೊಂದು ಕಿತ್ತು ನರಿ ನಾಯಿಗೆ ಹಾಕಿ ಬಿಡುತ್ತಾನೆ ಈ ಊರಿದದ್ದ ಉಗ್ರ ನರಸಿಂಹ. ನರಸಿಂಹ, ನೀನು ನಿಮ್ಮ ಅಪ್ಪನ ಮಗನಾಗಿದ್ದೀರ. ಗೊತ್ತಾಗುತ್ತದೆ ನಿನ್ನ ತಾಕತ್ತು. ಏ ರೌಡಿರಾಜ್, ನನಗೆ ಎದುರಾಗಿ ನಿಂತು ಮಾತನಾಡಿದ್ದಲ್ಲದೆ ನನ್ನ ತಂದೆವರೆಗೂ ಮಾತನಾಡಿದೆ. ಕತ್ತೆ ಮುಗೀತು ನಿನ್ನ ಕತೆ. ರೌಡಿರಾಜ್
ನಿಮ್ಮವರಲ್ಲಿ ಇಷ್ಟೊಂದು ಹಣವಿದೆಯಲ್ಲ, ಈ ಹಣವನ್ನು ಅನಾಥಾಶ್ರಮಕ್ಕೆ ಕೊಟ್ಟರಾಯ್ತು. सागर का पानी कागर से भर नहीं सकते, मगर पानी से नाम किसको भी कुछ नहीं कर सकते. जिंदगी में प्यार करने के लिए रमेश बाबू का दिल बहुत बड़ा खिलाड़ी है. ರೈತ 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 ಅನ್ನ ಕೊಡುವ ದಾತ, ಜೀತ 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 ದೊರೆಗಳು ಬೆಳೆಸಿ ಭೂತ, ಬೇಲಿಯ ಹೊರಗಡೆ ಬಂದ ಹೂವ, ರೈತನ ತೋಳಿಗೆ ಕೊಡೋ ಜೀವ. ಜಗದ ಸೃಷ್ಟಿಯಲ್ಲಿ ಎಲ್ಲೋ ಲೋಪವುಂಟು, ಸುಖವ ಹಂಚುವಲ್ಲಿ ಏನೋ ದೋಷವುಂಟು. ದಣಿಯೋನು ದಣಿಯೇ ಆಗಿಲ್ಲ, ಆಳೋನು ಆಳುವಾಗಿಲ್ಲ, ಪ್ರಜೆಗೆ ರಾಜಯೋಗ ಅವನೇ ತೊರೆಯು ಈಗ. ಲೋಪ ದೋಷವನ್ನು ತಿದ್ದಲೇಬೇಕು ಬೇಗ, ದುಡಿಯೋನ ಬೆನ್ನಿನ ಬೆವರು, ಲೋಕಾನ ಕಾಯುವ ಉಸಿರು. ರೈತ ನೀನೇ ಸಿಂಹ, ರೈತ ನೀನೇ ಸಿಂಹ, ರೈತ ನೀನೇ ಸಿಂಹ ಎಂದ ಬರಹ ಬದಲಿಸಿ ಬ್ರಹ್ಮ. ಮೇಲೆ ಇನ್ನು ಬಾಗೋವರೆಗೆ ಬೆನ್ನು, ಕೇಳೋ ನ್ಯಾಯ ಇನ್ನು ನೆಲವೇ ನಮಗೆ ಹೊನ್ನು. ಬಾಳೋದು ನಾವು ಕೆಲ ಕಾಲ, ಹಿಡಿಬೇಡ ಧಣಿಯ ಕೈಕಾಲ. ಸುಖದ ಹಳೆಯ ಕನಸು ಮಾಡೋ ಇಂದು ನನಸು, ವಿಜಯ ವೀರ್ಯ ಸೂರ್ಯ ಹೆಗಲ ಹಿಂದೆ ಇರಿಸು. ಕೈಗೆತ್ತಿಕೊಳ್ಳು ನೊಗ ಬಿಲ್ಲು, ಕೂಳೆತ್ತಿ ನುಗ್ಗಿ ನೀ ನಿಲ್ಲು. ರೈತ ನೀನೇ ದೇಶ, ರೈತ ನೀನೇ ದೇಶ, ರೈತ ನೀನೇ ದೇಶ, ನಿನ್ನ ಕಾಯಕ ಮೆಚ್ಚುವ ಈಶ. ದೊರೆಗಳು ಬೆಳೆಸಿ ಬೇಲಿಯ ಹೊರಗಡೆ ಬಂದ ಹೂವ, ರೈತನ ತೋಳಿಗೆ ಕೊಡೋ ಜೀವ. ಅವ್ವ ಅವ್ವ, ಯಾರು? ಬಾ ಪ್ರಶಾಂತ್. ಏನಪ್ಪಾ ಮಗನೇ,
ಕೂರ್ಗೆ ಹೊತ್ಕೊಂಡು ಬಂದಿರಲಿಲ್ಲ ನೀನು? ಅವ್ವ, ಇವತ್ತು ಯುಗಾದಿ ಪಂಡಲವೇ, ಅದಕ್ಕೆ ಸುತ್ತಹಳ್ಳಿ ರೈತರು ಕೂರ್ಗೆಗೆ ಸುರುಮಾನಚ್ಚಿ ಅದಕ್ಕೆ ಶೃಂಗಾರ ಮಾಡಿ ಬಂಡಿ ಪೂಜೆಗೆ ಸಿದ್ಧತೆ ಮಾಡುತ್ತಿದ್ದಾರೆ. ಅದಕ್ಕೆ ನಮ್ಮನೇಲಿ ಕೂಡ ಪೂಜೆ ಮಾಡಬೇಕೆಂದು ಈ ಕೂರ್ಗೆ ಹೊತ್ತುಕೊಂಡು ಬಂದನವ. ಆಯ್ತಪ್ಪ ಮಗ ಪ್ರಶಾಂತ್, ಈ ಕೂರ್ಗೆ ಹೊತ್ತುಕೊಂಡು ಹೋಗಿ ನೀನ್ ಅದಕ್ಕೆ ಸುರ್ಮ ಹಚ್ಚಿ ಎತ್ತುಗಳನ್ನ ಮೈ ತೊಳ್ಕೊಂಡು ಬಾ. ನಾನು ಒಳಗಡೆ ಹೋಗಿ ಪೂಜೆಗೆ ಸಿದ್ಧತೆ ಮಾಡುತ್ತೇನೆ. ಆಯ್ತವ್ವ, ಹಾಗೆ ಆಗ್ಲಿ. ಅಣ್ಣ ಅಣ್ಣ, ಯಾರು? ಓಹೋ ಶ್ರೀಕಾಂತ್, ಬಾರಪ್ಪ. ಓ ಶ್ರೀಕಾಂತ್, ನೀನೊಬ್ಬನೇ ಬಂದೇನಪ್ಪ? ಅಪ್ಪವ್ವ ಬರ್ಲಿಲ್ಲವೇನು? ಅಣ್ಣ ಅವ್ವ ಅಪ್ಪ ಇಬ್ಬರು ಬರ್ತಿರೋ ನೋಡಲಿ. ತಂಗಿ ಪಾರ್ವತಿ, ಈಗ ಬಂದೇನಮ್ಮ? ಹೌದಕ್ಕ, ಈಗ ಬಂದೆ. ತಮ್ಮ ಬಾರಪ್ಪ, ಈಗ ಬಂದ್ಯಾ? ಹೌದಕ್ಕ, ಈಗ ತಾನೇ ಬಂದೆ. ಚಿಕ್ಕಮ್ಮ, ಚಿಕ್ಕಪ್ಪ, ನೀ 3 ಜನ ಅಷ್ಟೇ ಬಂದ್ರಾ? ನನ್ನ ಮುದ್ದಿನ ತಂಗಿ ಸೀತಾ ಬರ್ಲಿಲ್ಲವೇನು? ಇಲ್ಲ ಪ್ರಶಾಂತ, ನಿನ್ನ ತಂಗಿಯ ಕಾಲೇಜು ರಜಾ ಕೊಟ್ಟಿದ್ದಾರೆ. ಅದಕ್ಕೆ ನಿನ್ನ ತಂಗಿ ಸೀತಾ ಬರ್ಲಿಲ್ಲಪ್ಪ. ಶ್ರೀಕಾಂತನ ಕಾಲೇಜು ರಜೆ ಇತ್ತು, ಅದಕ್ಕೆ ಅವನೊಬ್ಬನೇ ಕರ್ಕೊಂಡು ಬಂದೆ. ಇರ್ಲಿ ಬಿಡು ಚಿಕ್ಕಮ್ಮ. ಶ್ರೀಕಾಂತ್, ನಿನ್ನ ಕಾಲೇಜು ಮುಗಿತೇನಪ್ಪ? ಇನ್ನೂ ಇಲ್ಲ ಅಣ್ಣ, ಈಗ ತಾನೇ PUC ಎಕ್ಸಾಮ್ ಬರೆದಿದ್ದೇನೆ, ಪಾಸು ಕೂಡ ಆಗಿದ್ದೇನೆ. ಹಾಗಾದ್ರೆ ಯಾವ್ದಾದ್ರು ನೌಕರಿಗೆ ಅರ್ಜಿ ಹಾಕಬೇಕಲ್ಲಪ್ಪ? ಪ್ರಶಾಂತ್, ನೌಕರಿನ ಶಬ್ದ ನಮ್ಮಂತರಿಗೆ ಬಡವರಿಗೆ ಸಲ್ಲದಪ್ಪ. ರೈತನ ಮಕ್ಕಳಾದ ಈ ಭೂಮಿ ತಾಯಿಯ ಮಡಿಲಲ್ಲೇ ದುಡಿದು ಅಂತ ನೌಕರಿವಂತರಿಗೆ ಅನ್ನ ಹಾಕುವ ಕೈ ಆಗಬೇಕು ವಿನಃ ಅವರ ಕೊಡುವ ಹಣಕ್ಕೆ ಕೈ ಚಾಚಿ ಕೈ ಆಗಬಾರ್ದಪ್ಪ, ಕೈ ಆಗಬಾರ್ದು. ಪ್ರಶಾಂತ, ನಾನೆಷ್ಟು ತಿಳಿಸಿ ಹೇಳಿದ್ರು ನಿಮ್ಮ ಚಿಕ್ಕಪ್ಪ ನನ್ನ ಮಾತೇ ಕೇಳುವುದಿಲ್ಲ. ಇರವ ಒಬ್ಬನೇ ಮಗ, ತುಂಬಾ ಶಾಲೆ ಕಲ್ತಿದ್ದಾನೆ. ಯಾವುದಾದ್ರೂ ಒಂದು ನೌಕರಿ ಕೊಡ್ಸೋಣ ಅಂದ್ರೆ, ನಮಗೆ ನೌಕರಿ ಬೇಡ, ನಾವು ರೈತನ ಮಕ್ಕಳು ಹೊಲದಲ್ಲಿ ದುಡಿಯಲ್ಲ ಅಂತ ಹೇಳುತ್ತಿದ್ದಾರೆ. ಅದು ಅಲ್ಲದೆ ಈ ಶ್ರೀಕಾಂತ ಯಾವುದಾದ್ರೂ ಒಂದು ನೌಕರಿಗೆ ಅರ್ಜಿ ಹಾಕು ಅಂತ ಹೇಳಿದರೆ ನಾನು ಅರ್ಜಿ ಹಾಕುವುದಿಲ್ಲ, ನಾನು ಮಿಲಿಟರಿ ನೌಕರಿಗೆ ಸೇರುತ್ತೇನೆ, ವೀರ ಯೋಧನಾಗುತ್ತೇನೆ, ಭಾರತ ಮಾತೆ ಸೇವೆ ಮಾಡುತ್ತೇನೆ ಎಂದು ಹಠ ಹಿಡಿದು ಕುಂತಿದ್ದಾನೆ. ಅಕ್ಕ, ನೀನಾದ್ರೂ ಬುದ್ಧಿ ಹೇಳು ಶ್ರೀಕಾಂತನಿಗೆ. ಶ್ರೀಕಾಂತ, ಏನಪ್ಪ ನೀನು ತುಂಬಾ ಶಾಲೆ ಕಲ್ತ್ಯ. ತಂದೆ ತಾಯಿಗಳ ಮಾತನ್ನು ನಡೆಸ್ಕೊಂಡು ಹೋಗ್ಬೇಕಪ್ಪ. ಇದೇ ಹಳ್ಳಿಯಲ್ಲಿ ಇದ್ಕೊಂಡು ಯಾವ್ದಾದ್ರು ಪೊಲೀಸ್ ನೌಕರಿಗೋ ಇಲ್ಲ ಡಾಕ್ಟರ್ಗೆ ಅರ್ಜಿ ಹಾಕ್ಬಾರ್ದೇನಪ್ಪ? ಅಮ್ಮ, ಲಂಚ ಎಂಬ ಮಂಚ ಹತ್ತಿದ ಈ ಲಜ್ಜೆಗಟ್ಟ ಸರ್ಕಾರದಲ್ಲಿ ದೊಡ್ಡ ದೊಡ್ಡ ಅಧಿಕಾರಿ ಕೇಳಿದಷ್ಟು ಲಂಚವನ್ನು ಕೊಟ್ಟು ನೌಕರಿಗೆ ಸೇರಿ ದೊಡ್ಡ ಅಧಿಕಾರಿ ಕಂಡ ತಕ್ಷಣ ಎದ್ದು ನಿಂತು ಸೆಲೆಟ್ ಹೊಡೆದು ಈ ಸಮಾಜದ ಬಡ ಜನರ ಮೇಲೆ ಪೈನಂಬ ಹೆಸರಿನ ಇವನ ಲಂಚಕೋರ ಅನುಸೂಚಿತ ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ಚಾಲುಕ್ಯರಣಂದು ಕೇಂದ್ರವಾಗಿರುವ ಚೊಲ್ಚುಗುಟ ಗ್ರಾಮದಲ್ಲಿ ತಾಯಿ ಬಸವ ತಂದೆ ಬಸಯ್ಯ ಎಂದು ನವದಂಪತಿ ವಿವಾಹದಲ್ಲಿ ಕಾರ್ಗಿಲ್ ಯುದ್ಧದಲ್ಲಿ ನಮ್ಮ ದೇಶ ಲಂಗಳು ಬರ್ತಿರುವ ಎದುರಾಳಿಗೆ ಕೊಟ್ಟ ಅವರ ಬಿಸಿ ರಕ್ತವನ್ನು ಈ ಭೂಮಿ ಹರಿಸಿ ನಮ್ಮ ಭಾರತ ದೇಶದ ಸಲುವಾಗಿ ತನ್ನ ಪ್ರಾಣವೇ ಕೊಟ್ಟಂತ ಆ ಶಿವಯ್ಯನಂತೆ ಧಾರವಾಡ ಜಿಲ್ಲೆಯ ಕುಂದಗೋಳ ತಾಲೂಕಿನ ಬೆಟ್ಟದೂರು ಗ್ರಾಮದಲ್ಲಿ ರೈತನ ಮನೆಯಲ್ಲಿ ಜನಿಸಿ ವಿಜಯಶಾಲಿಯಾಗಿ ಕಾರ್ಗಿಲ್ ಯುದ್ಧದಲ್ಲಿ ನಮ್ಮ ಭಾರತ ಬಾವುಟವನ್ನು ಹಾರಿಸುವಾಗ ಅತಿ ಪ್ರಮಾಣ ಬೀಳುವ ಹಿಮ ಪರ್ವತದಲ್ಲಿ ಸಿಲುಕಿ ಸತತ 6 ದಿನಗಳ ಕಾಲ ತನ್ನ ಉಸಿರನ್ನು ಗಟ್ಟಿಕೊಂಡು ಮರಳಿ ದೇಶ ಸೇವೆ ಮಾಡಬೇಕೆಂದು ಕನಸು ಆ ಭಾರತ ಮಾತಾ ಮಡಿಲು ಸೇರಿ ವೀರ ಸ್ವರ್ಗ ಪಡೆದನಲ್ಲ ಆ ಹನುಮಂತಪ್ಪ ಕೊಪ್ಪದರಂತೆ ಒಂದೇ 1 ವರ್ಷ ಬಾಳಿದ್ರೆ ಸಾಕವ ನನ್ನ ಜೀವನ ಸಾರ್ಥಕವಾಗುವುದು. ಶಬ್ಬಾಷ್ ತಮ್ಮ, ಶಬ್ಬಾಷ್. ಈ ನಿನ್ನ ಕೆಚ್ಚದ ಮಾತನ್ನು ಕೇಳಿ ಈ ನಿನ್ನ ಅಣ್ಣನಿಗೆ ಒಂದು ಆನೆ ಬಲ ಬಂದಿದೆ. ಶ್ರೀಕಾಂತ್, ನೀನು ನೌಕರಿ ಸೇರೋದಕ್ಕೆ ಎಷ್ಟು ಹಣ ಖರ್ಚಾದ್ರೂ ಪರವಾಗಿಲ್ಲ, ನಾನು ಕೊಡುತ್ತೇನೆ ತಮ್ಮ, ನಾನು ಕೊಡುತ್ತೇನೆ. ಪ್ರಶಾಂತ್, ಅದು ಅಣ್ಣ, ನೀನೇನು ಮಾತಾಡ್ಬೇಡ. ಯಾಕಂದ್ರೆ ಮಕ್ಕಳ ಸುಖದಕ್ಕಂತ ಮುಂಚೆ ನಮ್ಗೆ ಯಾವುದೂ ಅಲ್ಲ.
ನೋಡಪ್ಪ ಅಲ್ಲ, ನಾನು ಹೇಳೋದು ಮಾತನ್ನು ಕೇಳು. ಯಾಕಂದ್ರೆ ಈ ನಮ್ಮ ದೇಶದ ಮೇಲೆ ದಾಳಿ ಮಾಡಿ ನಮ್ಮ ಭಾರತಾಂಬೆಯನ್ನು ತುಳಿಬೇಕಂತ ಹಠ ತೊಟ್ಟಿದ್ದಾರಲ್ಲ, ಅವ್ರ ಮುಂದೆ ನೀನು ಹೋರಾಡಿ ಅಂತ ದುಷ್ಟರ ಎದೆ ಬಗೆದು ಈ ಭಾರತಾಂಬೆ ಬಾವುಟ ಹಾರಿಸಿ ಗಂಡಗಲಿ ಹುಲಿಯಾಗಿ ನೀನು ಮರಳಿ ಬರಲೇಬೇಕು. ಆಯ್ತಕ್ಕ, ನಿಮಗೆಲ್ಲರಿಗೂ ಒಪ್ಪಿಗೆ ಆದ್ಮೇಲೆ ನನಗೆ ಒಪ್ಪಿಗೆ ಆಯಿತು. ನೋಡು ಪ್ರಶಾಂತ, ಈ ಭೂಮಿಯಲ್ಲಿ ದುಡಿಯೋ ರೈತನಿಗೆ ಕಷ್ಟ ಕಾರ್ಪಣ್ಯ ತಪ್ಪಿದ್ದಲ್ಲ. ಈ ವರ್ಷ ಮಳೆರಾಯ ಜೋರಾಗಿ ಅಬ್ಬರಿಸಿದರೆ ಮುಂದಿನ ವರ್ಷ ಬರಗಾಲ ಬೀಳ್ತದೆ. ಎಂತ ಕಷ್ಟ ಬಂದರೂ ಭೂತಾಯ ಕೊಟ್ಟ ಪಡಿ ಜೋಳದಲ್ಲಿ ದಾನ ಧರ್ಮವನ್ನು ಮಾಡಿ ಧರ್ಮದ ಆಚರಣೆ ನಡೀಬೇಕು. ಚಿಕ್ಕಪ್ಪ, ಈ ದೇಶಕ್ಕೆ ಹಣ್ಣು ಹಾಕುವ ರೈತನ ಮಗ ಮಕ್ಕಳಿಗನಾಗಿ, ಧರ್ಮದ ಹಾದಿಯಲ್ಲಿ ನಡೆಯುವ ಜನರಿಗೆ ಧರ್ಮದ ನೆರಳಾಗಿ, ಬಡವರ ರಕ್ತ ಇರುವ ಶ್ರೀಮಂತ ಕುಟುಂಬ ಕುಲಿಗೇಡಿ ನನ್ನ ಮಕ್ಕಳಿಗೆ ನಾನು ಕಾಳಿಂಗ ಮುತ್ತೈದರ ಮಾಂಗಲ್ಯ ಕಾಪಾಡುವ ಮಗನಾಗಿ, ಈ ಸಮಾಜಕ್ಕೆ ವಿಷ ಸರ್ಪಗಳಿಗೆ ನಾನು ಗರುಡನಾಗಿ, ಈ ಸಮಾಜದ ಹೆಣ್ಣು ಮಕ್ಕಳಿಗೆ ನಾನು ಅಣ್ಣನಾಗಿ, ಸಾಧು ಸಂತರ ಶರಣರ ಪಾದ ಕಮಲಗಳಿಗೆ ಶಿರಬಾಗಿ ಶರಣಾಗಿ ಧರ್ಮದಿಂದ ಬದುಕುತ್ತೇನೆ ಚಿಕ್ಕಪ್ಪ, ಧರ್ಮದಿಂದ ಬದುಕುತ್ತೇನೆ. ಇದು ಈ ಊರಿನ ಆರಾಧ್ಯ ದೈವ ಶ್ರೀ ಬಳ್ಳೇಶ್ವರ ಸ್ವಾಮಿಯ ಪಾದ ಸಾಕ್ಷಿಗೆ ಸತ್ಯ ಚಿಕ್ಕಪ್ಪ, ಸತ್ಯ. ಅಕ್ಕ, ಹೀಗೆ ಮಾತನಾಡುತ್ತಾ ನಿಲ್ತಿರೋ ಅಥವಾ ಊಟಕ್ಕೆ ಬರ್ತೀರೋ? ದೊಡ್ಡಮ್ಮ, ಊಟ ಮಾಡುವ ಮುಂಚೆ ಎಲ್ಲರೂ ಸೇರಿ ಒಂದು ಸಂತೋಷ ಗೀತೆ ನೋಡೋಣ. ಆಯ್ತಪ್ಪ ಮಗನೇ, ನಿಮ್ಮ ಸಂತೋಷ ನನ್ನ ಸಂತೋಷ. ಎಲ್ರು ಸೇರಿ ಹಾಡೋಣ. ಅಣ್ಣ ನಮ್ಮ ಅಣ್ಣ ಇವನು ನಮ್ಮ ದೇವರು, ಬಂದರು ಇವನು ದೇವರು ಬಂದರು ಸ್ವರ್ಗವೇ ನಮ್ಮಿ ಸಂಸಾರ. ಅಣ್ಣ ನಮ್ಮ ಅಣ್ಣ ಇವನು ನಮ್ಮ ದೇವರು, ಬಂದರು ಇವನು ದೇವರು ಬಂದರು ಸ್ವರ್ಗವ ನಮ್ಮಿ ಸಂಸಾರ.
ಇಲ್ಲವೂ ಇವನೊಳಗೊಂದು. ಇದು ತುಂಬಿದ ಸಂಸಾರ, ಇಲ್ಲಿ ಪ್ರೀತಿಯ ಅಧಿಕಾರ, ಶತಕೋಟಿ ಜನಗಳಲ್ಲಿ ನಮ್ಮದೊಂದೇ ಸಂಸಾರ. ಇಲ್ಲಿ ಕಾಲದ ಗಡಿಯಾರ, ತಿರುಗೋಣ ಮನಸಾರ, ಶತಕೋಟಿ ಜನಗಳಲ್ಲಿ ನಮ್ಮದೊಂದೇ ಸಂಸಾರ. ಆ ಬ್ರಹ್ಮನ ಕೈಯಲ್ಲಿದೆ ಜಗದ ರತ್ನಗಳು, ಈ ಅಣ್ಣನ ಕೈಯಲ್ಲಿದೆ ನಮ್ಮ ಸುಖ ದುಃಖಗಳು. ಅಣ್ಣ ನಮ್ಮ ಅಣ್ಣ ಇವನು ನಮ್ಮ ದೇವರು, ಜನ್ಮ ಬಂದರು ಇವನು ಬೇರೆಯಾದರು. ಜೇನಿನ ಗೂಡು ನಾವೆಲ್ಲ ಬೇರೆ ಯಾರು ಏನಿಲ್ಲ. ಮರಳ ಸರ್ವಂತೆ ಬದುಕಿನ ಮರಳಂತೆ ಬದುಕಲು ಬೆಳೆದವನ್ನ ಎಂದು ನಮ್ಮದು. ಜೇನಿನ ಗೂಡು ನಾವೆಲ್ಲ ಬೇರೆಯಾದರಿಲ್ಲ. ನಮ್ಮ ಸಂಸಾರ ಆನಂದ ಸಾಗರ, ನಮ್ಮ ಸಂಸಾರ ಆನಂದ ಸಾಗರ. ನಡೀರಪ್ಪ ಮಕ್ಕಳೇ, ಈಗಲಾದ್ರೂ ಸಂತೋಷ ಆಯ್ತಲ್ಲ. ಒಳಗಡೆ ಸಿಹಿ ಬಿಸಿ ಬಿಸಿಯಾದ ಹೋಳಿಗೆ ಮಾಡಿದ್ದೇನೆ, ನಡೀರಿ ಊಟ ಮಾಡಿರಿ ಅಂತೆ.